ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಎಲ್ಲಾ ಕನ್ನಡ ಪರ ಸಂಘಟನೆಗಳು ವತಿಯಿಂದ ಮಾನ್ಯ ಕಾರ್ಯಪಾಲಕ ನಿರ್ವಾಹಕ ಅಭಿಯಂತರರು ಬೀದರ ನಾರಾಯಣಪುರ ಹತ್ತಿರ ಇರುವ ಬ್ರಿಡ್ಜ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಬಂದ್ ಮಾಡಿ ನೂರಾರು ಹೋರಾಟಗಾರರು ಕನ್ನಡ ಪರ ಸಂಘಟನೆ ಎಲ್ಲಾ ತಾಲೂಕಾ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಪ್ರಮುಖರು ಕನ್ನಡ ಪರ ಅಭಿಮಾನಿಗಳು ಉಗ್ರ ಹೋರಾಟ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಔರಾದ್ ತಾಲೂಕಿನಲ್ಲಿ 5 ಕೆರೆಗಳು ಇವೆ. ಉದಾಹರಣೆಗಾಗಿ ಯಕಂಬ ಕೆರೆ, ಜಮಲಪುರ್ ಕೆರೆ ಮತ್ತು ಇನ್ನು 3 ಕೆರೆಗಳಿಂದ ನೀರನ್ನು ಬಿಡುವಂತೆ ರೈತರ ಹೊಲಕ್ಕಾಗಿ ನೀರಿಲ್ಲದೆ ಬೆಳೆಗಳನ್ನು ಹಾಳು ಆಗುತ್ತಿರುವುದು, ರೈತರು ಸಂಕಷ್ಟದಲ್ಲಿ ಮುಳುಗಿ ಹೋಗುತ್ತಿದ್ದಾರೆ. ಇದನ್ನು ಅರಿತು ಕನ್ನಡ ಪರ ಸಂಘಟನೆ ಒಕ್ಕೂಟಗಳು ಬೀದಿಗಿಳಿದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಮೇಲೆ ಪ್ರತಿಭಟನೆ ಮಾಡುವುದಕ್ಕೆ ಅನಿವಾರ್ಯವಾಗಿದೆ. ನೀರಿನಿಂದ ನೂರಾರು ರೈತರಿಗೂ ಹಾಗೂ ಜಾನುವಾರುಗಳಿಗೆ ಅನುಕೂಲವಾಗುತ್ತದೆ ಎಂದು ಮನವಿ ಪತ್ರದಲ್ಲಿ ಕೊಟ್ಟಿರುತ್ತಾರೆ. ಇಲ್ಲವರೆಗೆ ತಾವು ನೀರು ಬಿಡದೆ ಇರುವ ಕಾರಣ ಡಿಸೆಂಬರ್ 31, 2024 ರಂದು ನಾರಾಯಣಪುರ ಇರುವ ಬ್ರಿಡ್ಜ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಉಗ್ರ ಹೋರಾಟವನ್ನು ಮಾಡಿ ರಸ್ತೆ ತಡೆದು ಬಂದ್ ಮಾಡಿ ಹೋರಾಟ ಮಾಡಲಾಯಿತು. ಒಂದು ವೇಳೆ ನೀರು ಬಿಡದೆ ಹೋದರೆ ದಿನಾಂಕ ಜನವರಿ 4, 2025 ರಂದು ಮಧ್ಯಾಹ್ನ 02 ಗಂಟೆಗೆ ಸಣ್ಣ ನೀರಾವರಿ ಇಲಾಖೆಯ ಬೀದರ ಜಿಲ್ಲೆಯ ಕಚೇರಿಯ ಎದುರುಗಡೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ನಿರ್ವಹಣಾ ಮಂಡಳಿಯವರು ಬಂದು ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ನಮ್ಮ ಮನವಿ ವಿನಂತಿಸಿಕೊಳ್ಳುತ್ತೇವೆ. ನಾನು ನಿಮ್ಮ ಕನ್ನಡಿಗ ಅನಿಲ ದೇವಕತ್ತೆ, ಕರವೇ ತಾಲೂಕಾ ಅಧ್ಯಕ್ಷರು, ಔರಾದ ಜಿಲ್ಲೆಯ ಸಂಘಟನೆಯ ಪ್ರಮುಖರಾದ ಸುಭಾಷ್ ಕನಾಡೆ ಯವರು ಈ ಪ್ರತಿಭಟನೆ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿರುತ್ತಾರೆ ಎಂದು ಹೇಳಿದ್ದಾರೆ. ವರದಿ ಸತೀಶ್ ಕುಮಾರ್, ಕಲಾ, ಬೀದರ. ಈಗ ನೀವು ಸುಮಾರು 2 ತಿಂಗಳಿಂದ ನಾವು ಮಾಡಿದಾರೆ, ಸಂಗಮೇಶ್ವರಿಗೂ ಮಾಡಿದಾರೆ. ಈಗ ನನಗೆ ಒಂದು ಮಾತಿನ ಇದು ಹೇಳ್ರಿ, ಬ್ರಿಸ್ಕಮ್ ಕಟ್ಟಿ ಎರಡು ನೀವು ಎರಡೂ ಕಟ್ಟಿ ಇವತ್ತಿಗೆ ಎಷ್ಟು ವರ್ಷ ಆಗುತ್ತೆ? 10 ವರ್ಷ, 10 ವರ್ಷ, 12, ಅವಾಗಿನ ಹಿಡಿದು ಇವಾಗ ನಾವು ಒಂದು ಸಾರಿ ಅದು ಇದ್ದು ಗೋಳು ಎತ್ತಿರೇನು, ನೀವು ಎತ್ತಿರೇನು ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ. ಎತ್ತಿರೇನು ಇಲ್ಲ ಒಂದ್ಸರಿ. ಹೋದ ವರ್ಷ ಮತ್ತು ಅದಕ್ಕೆ ಮೊದಲನೇ ವರ್ಷ ತಾವೇ ಇದ್ದರು, ತಮ್ಮೂ ಪಾಲ್ ಮಾಡಿದ್ರು, ಇದೂ ಮಾಡಿದ್ದಾರೆ ಸರ್. ಅದು ಗೇಟಿಂದ ನೀರು ಲೀಕೇಜ್ ಆಗಲ್ಲ, ಅದು ಹೊಸ ರಬ್ಬಲ್ ಹಾಕ್ಸಿದ್ರು. 4 ತಟ್ಟಿಗಳಿಗೆ ರಬ್ಬಲ್ ಹಳೆದು. ಯಾವಾಗ ಅವ್ರು ಲೇಬರ್ ಬರ್ತಾರ, ಅವ್ರು ಯಾವಾಗ ಹಾಕ್ತಾರೋ ಯಾವಾಗ ತೆಗಿತಾರೋ ಗೊತ್ತಿಲ್ಲ. ಒಂದು ಅದು ಲೇಬರ್ ಇದು ನೀರಿಂದ ಕಡೆ, ಅದು ರಬ್ಬಲ್ ಕಡೆ ಎಲ್ಲ ನೀರು. ಇಲ್ಲೊಂದು ಈಗ ಈ ಬ್ರಿಸ್ಕಮ್ ಬ್ಯಾರೇಜ್ದಾಗ ಪ್ರತಿ ವರ್ಷ ಹೋಳಿತ್ತಿ, ಪ್ರತಿ ವರ್ಷ ಗೇಟಿಗೆ ರಬ್ಬಲ್ ಹಾಕಿ ನೀವು ಸರಿಯಾಗಿಟ್ಟರ 4 ಮಂತು ಮಿನಿಮಮ್ ನೀರು ಸ್ಟೋರೇಜ್ ಇರುತ್ತೆ. ಈ ವರ್ಷ ನೀವು ಅಕ್ಟೋಬರ್ ಲಾಸ್ಟ್ ವೀಕ್ದಾಗ ಇದು ಹಾಕಿದ್ರು ಯಾವ್ದು ಗೇಟ್ಗಳು, ಅವಾಗ ಹಾಕಿ ಹಿಡಿದು ಕೇವಲ 15 ದಿವಸ ನೀರು, 15 ದಿವಸ ಲೀಕೇಜಾಗ ಹೋದ ನೀರು. ಯಾರು ಎತ್ತಿಲ್ಲ, ರೈತರಿಗೆ ಮಳೆ ಇಲ್ಲ ಸರ್. ಈ ವರ್ಷ ಮಳೆ ಕರ್ಮ. ಇಡೀ ಕೆರೆಗಳದ 5 ಕೆರೆ ಔರಾದ್ ಹಿಡ್ಕೊಂಡು 5 ಕೆರೆ ಇರ್ತಾವ. ಔರಾದ್ ಕೆರೆನಲ್ಲಿ ನೀರಿದ್ರೆ ಆಟೋಮೆಟಿಕ್ ಹೊರಗೆ ಬರ್ತಾವ, ಅದಕ್ಕೇನು ಗೇಟ್ ನೀವು ತೆಗಿಯೋ ಅವಶ್ಯಕತೆನೇ ಇಲ್ಲ. ಇವು 5 ಕೆರೆ 2 ಹೊಲಗಳು ಹೋಗ್ಯಾವ, ಅವ್ರಿಗೆಲ್ಲ ಕಾಂಪೋಸಿಷನ್ ಸಿಕ್ಕ. ಅದೇ ಇವು 5 ಕೆರೆಗಳು ತುಂಬಿ ಈ ಹಳ್ಳಕ್ಕೆ ನೀರು ಬಂದು ನಮ್ಮ ಹೊಲಗಳೆಲ್ಲ ಹರ್ಕೊಂಡು ಹೋಗ್ಯಾವ. ನಮಗೆ ಯಾರೋ ₹1 ಕೊಟ್ಟಿರಿ, ಕೊಟ್ಟಿರೇನು? ನಿಮ್ಮ ಇಲಾಖೆದಿಂದ ಯಾರಿಗಾರ ಕೊಟ್ಟಿರೇನು? ಇಲ್ಲ ಪ್ರತಿಯೊಬ್ಬ ರೈತ ಎಕರೆ, ಅರ್ಧ ಎಕರೆ, 2 ಎಕರೆ, 3 ಎಕರೆ, ನಂದು 4 ಎಕರೆ ಹಿಡ್ಕೊಂಡು ಇಲ್ಲಿ ಹೊಲಗಳವ, ಯಾರಿಗಾರ ಕೊಟ್ಟಿರೇನು? ನಿಮ್ ನೀರು ಅವ್ರು ಬಿಡಬೇಡ ಅಂತಾರ ನೋಡ್ರಿ. ಈಗ ನೀರು ನಮ್ಮ ಮಳೆಗಾಲದಾಗ ನೀವು ನೀರು ಬಿಡ್ಬೇಡ, ಅವ್ರಿಗೆ ಅಡ್ಬಾಡಿ ಹಾಕ್ಯಾಕ, ಆ ದೊಡ್ಡ ನಾಳೆ ಅಡ್ಬಾಡಿ ಹಾಕ್ಯಾಕ. ನಿಮ್ ನೀರೇ ಬೇಡ. ನೀವು ನೀರು ತಗೊಂಡು ನಮ್ಮ ಹೊಲ ಯಾಕೆ ಮಾಡ್ಕೊಂಡ್ರಿ? ನಮ್ಮ ಹೊಲ ನಾವು ಹೊಲಾರ ಮಾಡ್ಕೋತೀವಿ ಸರ್. ನೀವು ಬಿಡಬೇಡ ಅಂತ ಅವ್ರಿಗೆ ಮಾತು ಹೆಂಗೆ ಕೇಳ್ತೀರಿ ನೀವು? ನನಗೆ ಅದು ಹೇಳ್ತೀವಿ ಸರ್. ಇವತ್ತು ಅವ್ರದ್ದು ಕುಡಿಯೋಕೆ ನೀರಿಂದ ಹಾಲಹಳ್ಳಿದಿಂದ ನಮ್ಮಲ್ಲಿ ಕಲೆಕ್ಷನ್ ಅದ. ಬ್ಯಾಲಹಳ್ಳಿದಿಂದ ನದಿಗೆ ನೀರು ಹರಿಸ್ಲತ್ತಾರ. ನೀವು ಒಂದು ಹಳ್ಳಕ್ಕೆ ನೀರು ಹರಿಸೋದಾಗಲ್ಲ. ಈಗ 4 ಕೆರೆ 12 साल से तुमको रिक्वेस्ट कर रहे हो, पहले तुम आ रहे वाट के ऊपर 3 बार आए थे, तुम कितने बार रिक्वेस्ट करना? तुम जो भी गेट नहीं बिठाते तुम ಸರ್. ಇನ್ನೊಂದು ಹೇಳ್ತಾ ಒಂದು ನೀವು ಅವ್ರು ರೈತರು ಬಿಡುಗಡೆಗೆ ನಮ್ಮ ಮಾತು ಹೇಳ್ತಾರೆ ಸರ್. ಇನ್ನೂ ಒಂದು ಖಂಡೇಕೆರೆ ಕೆರೆ ಇದೆ. ಆ ಕೆರೆ ಯಾವ್ದಾದ್ರು ಊರಿಗೆ ವಾಟರ್ ಸಪ್ಲೈ ಕನೆಕ್ಷನ್ ಇಲ್ಲ. ನಾವು ನೋಡ್ಕೊಂಡಿದ್ದೀವಿ, ಯಾವ ಊರಿಗೂ ವಾಟರ್ ಸಪ್ಲೈ ಇಲ್ಲ. ಒಂದು ಮತ್ತು ಯಾವುದೇ ಕೆನಲ್ ಇದ್ರದಿಂದನೂ ಹೊಲಕ್ಕೂ ಹೋಗಲ್ಲ. ಖಂಡೇಕೆರೆ ಅದು ಒಂದು. ಇನ್ನು ಜಮ್ಮಲ್ಪುರ್ ಅದಕ್ಕೂ ಯಾವ ಕೆನಲ್ ಇಲ್ಲ, ಅದ್ರದ್ದು ಯಾವ ಊರಿಗೂ
ಮತ್ತು ವಾಟರ್ ಸಪ್ಲೈ ಇಲ್ಲ, ವಾಟರ್ ಸಪ್ಲೈ ಎಲ್ಲೂ ಇಲ್ಲ. ಹಾಂ, ಮತ್ತು ಇದು ಮತ್ತು ಹುಲ್ಯಾಳದ್ದು ಏನಲ್ಲೂ ಸ್ವಲ್ಪ ಥೋಡಿ ಕೆನಲ್ ಇದನ್ನು ನಾವು ಬರೋದು. ಬಟ್ ರೈತರಿಗೆ ಕೆನಲ್ ಇರುವಂಥ ಕೆರೆ ಅಂದ್ರೆ ಒಂದು ಎಕ್ಕಂಬ. ಮತ್ತು ಎಕ್ಕಂಬದ ಒಂದು ನೀವು ಬಾಕಿ ಕೆರೆಗಳು ನೀರು ಬಿಡಬೇಕಲ್ಲ. ಆ ಕೆರೆ ನೀರಿಗೆ ನೀವೇನು ಮಾಡೋರು ಇದ್ದೀರಿ ಅದು ಹೇಳೋದು. ಕೆರೆ ಖಾಲಿ ಆದ್ರೆ ಎಲ್ಲ ಹೋಳಿ ಹಾಕಲ್ಲ, ರೈತರಿಗೆ ಅನುಕೂಲ ಅದದು. ಅದ್ರಾಗಿನ ಮಾಡ್ಬೋದು, ರೈತರು ಹೊಲದಾಗೆ ಹಾಕೋತಾರೆ. ಬಟ್ ನಾವು ಕೆರೆ ಖಾಲಿ ಮಾಡೋಕೆ ಆಗತ್ತಿಲ್ಲ ಸರ್. 100% ಆ ಕೆರೆಯಲ್ಲಿ ನೀರವ ಸರ್, 100% ಆ ಕೆರೆಯಲ್ಲಿ ನೀರವ. ನಮಗೆ ಕೇವಲ 10%, 4 ಕೆರೆ ಇದ್ರೆ 10% ನೀರು ಬಿಟ್ಟಿರೋದು ನಮ್ಮ ರೈತರು ರೋಡಿ ಬಂದ್ಮೇಲೆ ಮಾಡ್ತೀರಿ ನೀವು ಮನವಿ ಕೊಟ್ಟು ನೀವು ಏನ್ ಮಾಡ್ತೀರಿ ನಿಮ್ ಕೆಲಸ ಏನಲ್ಲ ಈಗ ಸರ್. ಇಲ್ಲಿವರೆಗೂ ಬಹಳಷ್ಟು ಇದು ಆಗ್ಯದ ಸರ್. ಈಗ ಲಾಸ್ಟ್ ಮನವಿ ನಿಮಗೆ ಕೊಟ್ಟು ಲಾಸ್ಟ್ ಮನವಿ ಇವಾಗ ನಾವು 4ನೇ ತಾರೀಕು ಶನಿವಾರವರೆಗೆ 2-3 ದಿವಸದಲ್ಲಿ ನಮಗೆ ನೀರಿನ ಸಮಸ್ಯೆ ಬಗೆಹರಿಸಿ ನೀರು ಬಿಡಿ. ಒಂದು ವೇಳೆ 4ನೇ ತಾರೀಕು ನೀವು ನೀರು ಬಿಡೋದೇ ಹೋಗಿ ನಾವು ಇಡೀ ರೈತರು 3 ಊರು ರೈತರು ಬಂದು ನಿಮ್ದು ಜಿಲ್ಲಾ ಕಚೇರಿಯಿಂದ ಉಗ್ರ ಹೋರಾಟ ಅಲ್ಲಿ ಬಂದೇವರು. ಮತ್ತು ಅಲ್ಲಿ ಉಸ್ತುವಾರಿ ಸಚಿವರು ಬರೋದಿಲ್ಲ, ಅಲ್ಲಿ ನಾವು ಇದ್ದೇ ನಿಮಗೆ ಡಿಪೆಂಡ್ ಆಗಿ ತಮ್ಮ ಎಲ್ಲ ಕಡಿಮೆ ಇಲ್ಲಪ್ಪ, ಎಲ್ಲ ಮೀಟರ್ ತಗೋರ್ತಾರೆ.